ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಿಮಗೆ ನವಣೆ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂದರೆ ನಾಳೆ ಮಧ್ಯಾಹ್ನಕ್ಕೆ ನಾನು ಊಟಕ್ಕೆ ನವಣೆ ಕಿಚಡಿ ಮಾಡ್ತಾ ಇರೋದು. ನಾಳೆ ಮಧ್ಯಾಹ್ನಕ್ಕೆ ಮಾಡೋಕ್ಕೆ ಹಿಂದಿನ ದಿವಸ ರಾತ್ರಿನೇ ನೆನೆಸ್ಕೋಬೇಕಾಗತ್ತೆ. ನವಣೆ ಮತ್ತು ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಮೂರನ್ನು ಬಳಸ್ಕೊಂಡು ಇದ್ದೀನಿ. ನೆನೆಸ್ಬೇಕಾಗತ್ತೆ, ಮಿಲ್ಲೆಟ್ ಆಗಿರೋದ್ರಿಂದ. ಸೊ ಪ್ರೀವಿಯಸ್ ಡೇನೇ ನೀವು ನೈಟ್ ನೆನೆಸಿದ್ರೆ ಮಾರನೇ ದಿವಸ ಮಧ್ಯಾಹ್ನಕ್ಕೋ ಬೆಳಗ್ಗೆಗೋ ಮಾಡ್ಕೋಬೋದು. ನೋಡಿ, 1 ಗ್ಲಾಸ್ ಅಷ್ಟು ನವಣೆ ತಗೊಳ್ತಾ ಇದ್ದೀನಿ. ಇದನ್ನು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಕೂಡ ಹೇಳ್ತಾರೆ. ಇವಾಗೆಲ್ಲ ಸಿರಿಧಾನ್ಯ ಭಾಳ ಒಳ್ಳೆಯದು ಅಂತಾರಲ್ವ, ಅದರಿಂದ ಆದಷ್ಟು ಸಿರಿಧಾನ್ಯ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗೆ, ಆರೋಗ್ಯ, ಡಯಾಬಿಟಿಕ್ ಇರೋರಿಗೆ ಎಲ್ಲರಿಗೂ ತುಂಬ ಸಹಾಯ ಆಗುತ್ತೆ ಈ ಥರ ರೆಸಿಪೀಸ್ ಎಲ್ಲ ಮಾಡಿಕೊಂಡ್ರೆ. ನೋಡಿ, 1 ಗ್ಲಾಸ್ ನಾನು ನವಣೆ ಹಾಕ್ಕೊಂಡಿದ್ದೀನಲ್ವ. ಸಬ್ಬಕ್ಕಿ ಬಂದು ಇದು ದಪ್ಪ ಸಬ್ಬಕ್ಕಿ, ನೈಲಾನ್ ಅಲ್ಲ, ಮಾಮೂಲಿ ಸಬ್ಬಕ್ಕಿ. ಇದು ಅರ್ಧ ಗ್ಲಾಸ್ ತೊಗೋಬೇಕು. 1 ಗ್ಲಾಸ್ಗೆ ಅರ್ಧ ಗ್ಲಾಸು. ಹೆಸರು ಬೇಳೆ ಒಂದು ಅರ್ಧ ಗ್ಲಾಸು. ಇದನ್ನೇ 5-6 ಜನ ತಿನ್ಬೋದು. ನವಣೆ ಎಲ್ಲ ತುಂಬ ಹೈ ಫೈಬರ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನೀರಿಡ್ಸುತ್ತೆ. ನಾಳೆ ಬೆಳಗ್ಗೆ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಟ್ ಇವಾಗ ಇದನ್ನು ಕ್ಲೀನಾಗಿ 5-6 ಸತಿ ತೊಳೆದ್ಬಿಟ್ಟು ನೀರು ಹಾಕಿ ಓವರ್ ನೈಟು ಸೋಕಾಗೋಕ್ಕೆ ಬಿಡ್ತೀನಿ. ನೀವು ಇದೇ ಥರ ಮಾಡ್ಕೊಳ್ಳೋಂಗಿದ್ರೆ ಹಿಂದಿನ ದಿವಸ ರಾತ್ರಿನೇ ನೆನೆಸ್ಕೊಂಡು ಮಾರನೇ ದಿವಸ ಮಾಡ್ಕೋಬೋದು. ಮತ್ತು ನಾಳೆ ಬೆಳಗ್ಗೆ ಹೇಗೆ ಮಾಡೋದು ಅಂತ ನಿಮಗೆ ಈ ರೆಸಿಪಿನ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ. ನಮಸ್ತೆ ಎಲ್ಲರಿಗೂ. ನೆನ್ನೆ ನವಣೆ, ಸಬ್ಬಕ್ಕಿ, ಹೆಸರುಬೇಳೆ ಎಲ್ಲ ನೆನೆಸಿದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಇವಾಗ ಮೇಲಿರೋ ನೀರೆಲ್ಲ ಬಗ್ಗಿಸ್ಕೊಂಡು ಫ್ರೆಶ್ ಆಗಿರೋ ನೀರನ್ನು ಹಾಕೊಂಬರ್ತೀನಿ. ಒಂದು ಕುಕ್ಕರಲ್ಲಿ 3 ಟೀ ಸ್ಪೂನ್ ಎಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ ಒಂದೊಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಸೊಪ್ಪು ಹಾಕಬೇಕು. ಒಂದು ಆಲೂಗೆಡ್ಡೆ ಈ ಥರ ದೊಡ್ಡದಾಗಿ ಹೆಚ್ಚಿಕೊಡಿ, ಚೆನ್ನಾಗಿರುತ್ತೆ. ಒಂದು ಈರುಳ್ಳಿ, ಒಂದು 7-8 ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಈ ಥರ ರೌಂಡಾಗಿ ಹೆಚ್ಚಿಕೊಳ್ಳಿ, ಚೆನ್ನಾಗಿರುತ್ತೆ ಖಾರವಾಗಿ. 1 ಇಂಚು ಶುಂಠಿನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ. ಟೊಮೆಟೊ ಎಲ್ಲ ಒಟ್ಟಿಗೆ ಸೇರಿಸಿ, ಪರವಾಗಿಲ್ಲ, ಏನಾಗಲ್ಲ. ಒಂದು 1/4 ಬಟ್ಲಷ್ಟು ರಾತ್ರಿನೇ ನೆನೆಸಿರೋ ಹಸಿ ಬಟಾಣಿ. ಇದು ರಾತ್ರಿನೇ ನೆನೆಸಿರೋದ್ರಿಂದ ಚೆನ್ನಾಗಿ ನೆಂದಿದೆ. ಹಸಿ ಬಟಾಣಿ ಕೂಡ ಹಾಕೋಬೋದು. ಖಾರಕ್ಕೆ ಅಚ್ಕಾರದ ಪುಡಿ 1 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು, ಜೀರಿಗೆ ಒಂದು ಅರ್ಧ ಟೀ ಸ್ಪೂನು, ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಇಂಗು. ಇದು ಹಾಲಿಂಗಿದು. ಖಾರಕ್ಕೆಲ್ಲ ನೀವು ನೋಡ್ಕೊಳ್ತಾ ಹಾಕೋಬೋದು. ಹಸಿಮೆಣಸಿನ್ಕಾಯಿ 1-2 ಸೇರಿಸಿರೋದ್ರಿಂದ ಅಚ್ಕಾರದ ಪುಡಿ ನೋಡ್ಕೊಳ್ತಾ ಹಾಕ್ಕೊಳ್ಳಿ. ಖಾರ ತಿನ್ನೋರಾದರೆ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ತುಂಬ ಸುಲಭವಾಗಿ ರುಚಿಯಾಗಿ ಈ ಮಿಲೆಟ್ಸ್ ಪಲಾವ್ಗಳು, ಮಿಲೆಟ್ಸ್ ಬಾತ್ ಎಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ಒಂದೊಂದು ದಿವಸ ಒಂದೊಂದು ಮಿಲೆಟ್ ಬಳಸ್ಬೋದು. ನವಣೆ, ಸಾಮೆ ಎಲ್ಲ ಮೆಥಡ್ ಒಂದೇ, ಬಟ್ ಮಿಲೆಟ್ಸ್ನ ಚೇಂಜ್ ಮಾಡ್ಕೋಬೋದು ನೀವು. ನೋಡಿ, ಹುಣಸೆಹಣ್ಣು ಕೂಡ ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀನಿ. ಇದು ಆಮೇಲೆ ಸೇರಿಸ್ತೀನಿ. ಈಗ ಅಳತೆ ಹಾಕ್ಕೊಂಡು ಅಳತೆ ಪ್ರಕಾರ ನೀರು ಸೇರಿಸ್ಕೊಂಡು ಬಂದಿದ್ದೀನಿ. 1 ಗ್ಲಾಸ್ ನವಣೆ ತೊಗೊಂಡಿದ್ವಲ್ವ, ಅರ್ಧ ಗ್ಲಾಸ್ ಸಬ್ಬಕ್ಕಿ, ಅರ್ಧ ಗ್ಲಾಸು ಹೆಸರುಬೇಳೆ, ಟೋಟಲಾಗಿ 2 ಗ್ಲಾಸು. 2 ಗ್ಲಾಸ್ಗೆ ನಾನು 3 ಗ್ಲಾಸ್ ನೀರು ಸೇರಿಸಿದ್ದೀನಿ. ಇಲ್ಲಿ ನೀರು ಸಮೇತ ಹಾಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ತರಕಾರಿಗಳನ್ನ ಕೂಡ ಸೇರಿಸ್ಕೋಬೋದು. ನನ್ನ ಹತ್ರ ತರಕಾರಿ ಖಾಲಿ ಆಗಿತ್ತು, ಅದರಿಂದ ಹಾಕಿಲ್ಲ. ಬೀನ್ಸು, ಕ್ಯಾರೆಟು, ನವಿಲುಕೋಸು ಯಾವ್ದು ಬೇಕಾದರೂ ಹಾಕ್ಬೋದು. ಹುಣಸೆಹಣ್ಣು ರಸ ಸೇರಿಸ್ಕೊಳ್ಳೋಣ. ಟೊಮೆಟೊನೂ ಹಾಕಿರ್ತೀವಿ, ಬಟ್ ಹುಣಸೆಹಣ್ಣು ರಸನೂ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಗಾತ್ರ ಬೆಲ್ಲ ಸೇರಿಸ್ತಾ ಇದ್ದೀನಿ. ನಾನು ಸಾಮಾನ್ಯ ಉಪ್ಪು, ಹುಳಿ, ಖಾರ, ಬೆಲ್ಲ ಅಂತ ಹಾಕ್ತೀನಿ. ಬೆಲ್ಲ ಇಷ್ಟಪಟ್ಟವ್ರು ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದ್ರೆ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹುಳಿ, ಖಾರ, ಸಿಹಿ ಎಲ್ಲ ಸೇರ್ಕೊಂಡು ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3-4 ವಿಷಲು ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಸಾಫ್ಟಾಗಿ ಕುದಿ ಬರಲಿ. ನೋಡಿ, ಇವಾಗ ಮರಳ್ತಾ ಇದೆ. ಈ ಟೈಮಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4-5 ವಿಷಲು
ಬರೋದಕ್ಕೆ ಬಿಡೋಣ. ಕುಕ್ಕರ್ ಪ್ರೆಷರ್ ಕಂಪ್ಲೀಟಾಗಿ ಇಳಿದಿದೆ. ನೋಡೋಣ ಬನ್ನಿ ಹೇಗಾಗಿದೆ ಅಂತ. ಆಹಾ ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದರೆ ಕಾಯಕ್ಕೆ ಆಗಲ್ಲ. ಮೊದಲು ಬಡಿಸ್ಕೊಂಡು ತಿನ್ನಬೇಕು, ಅಷ್ಟು ರುಚಿಯಾಗಿ ಬಂದಿರುತ್ತೆ. ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಈ ಕಲರು, ಈ ಟೆಕ್ಸ್ಚರು. ಇದನ್ನು ಮಿಲ್ಲೆಟ್ಸಿಂದ ಮಾಡಿದ್ದಾರೆ ಅಂತಲೇ ಹೇಳೋಕ್ಕಾಗಲ್ಲ. ಗೋಧಿ ನುಚ್ಚು, ಅಕ್ಕಿ ನುಚ್ಚು ಥರನೇ ಅನಿಸುತ್ತೆ. ಬಟ್ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಮಿಲೆಟ್ಸು. ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು. ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ನಾನು ಹೇಳ್ದಂಗೆ ಇದು 5-6 ಜನ ತಿನ್ಬೋದು. 1 ಗ್ಲಾಸ್ ನವಣೆ ಹಾಕಿದ್ದೀನಿ ಅಷ್ಟೇ. ತುಪ್ಪ ಹಾಕ್ಕೊಂಡು 1 ಸ್ಪೂನ್ ಇಟ್ಕೊಂಡು ತಿಂತಾಯಿದ್ರೆ, ನಿಮಗೆ ಬೇಕು ಅಂತಂದರೆ ಇದ್ರ ಜೊತೆಗೆ ಮನೇಲಿದ್ದರೆ ಇಷ್ಟಪಟ್ಟರೆ ಮಿಕ್ಸರು ಆ ಥರ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ರಾಯ್ತ ಮಾಡ್ಕೋಬೋದು. ಬಟ್ ಇದಕ್ಕೆ ಎಲ್ಲ ಮಸಾಲ ಹಾಕಿರೋದ್ರಿಂದ ನಾನೇನು ಮಾಡ್ಕೊಡಲ್ಲ ಸೈಡ್ ಡಿಶ್ಶಾಗಿ, ಹಿಂಗೆ ಡೈರೆಕ್ಟಾಗಿ ತಿಂತೀವಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಆರೋಗ್ಯವಾಗಿ ತಿನ್ನೋಣ, ಆರೋಗ್ಯವಾಗಿರೋಣ. ಮತ್ತೆ ಬೇರೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.